ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಪಾರ್ಟ್ 4 ಹೇಳ್ಕೊಡ್ತಾ ಇದ್ದೇನೆ. ಇದರಲ್ಲಿ ನಾನಿವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೈಡಲ್ ಬೆಲ್ಟ್ಸ್ ಹೇಳ್ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದರ ಹಿಂದಿನ ಕ್ಲಾಸ್ 3, ಕ್ಲಾಸ್ 2A ಮತ್ತು ಕ್ಲಾಸ್ 1 ಆಲ್ರೆಡಿ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೇನೆ, ಹೋಗಿ ನೋಡ್ಬೋದು. ಮತ್ತು ಪ್ರಾಕ್ಟೀಸ್ ಕೋನ್ ಮಾಡೋದು ಹೇಗೆ ಅಂತಲೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ದಯಮಾಡಿ ಪ್ರಾಕ್ಟೀಸ್ ಕೋನ್ ಮೂಲಕನೇ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ ಫ್ರೆಂಡ್ಸ್. ಆದಷ್ಟು ಕೋನ್ನ ನೀವೇ ಮಾಡಿಕೊಳ್ಳಿ. ಮತ್ತು ಇದು ಒಂದನೇದು 4 ಲೈನ್ಸ್ ಹಾಕ್ಕೊಂಡು ಮಿಡಲ್ ಲೈನ್ ಬೋಲ್ಡ್ ಮಾಡುವಂಥದ್ದು. ಮತ್ತು ಇನ್ನೊಂದು ಎರಡನೇದು ಹೇಳಿಕೊಡ್ತೇನೆ, ವಿತ್ ಹಮ್ಸ್ ಬರುವಂಥದ್ದು. ಇದೆರಡು ಏನು ಲೈನ್ಸ್ ಬಾರ್ಡರ್ಸ್ ಏನು ಡಿಸೈನ್ಸ್ ಇದ್ದಾವೆ, ಇದು ಎಲ್ಲ ಬೆಲ್ಟ್ಸ್ಗೂ ಸೈಡಲ್ಲಿ ಬಾರ್ಡ್ರ್ ಕೊಡುವಂಥದ್ದು ಆಚೆ ಈಚೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಪದೇ ಪದೇ ಇದೇ ಬರುತ್ತೆ. ಮತ್ತು ಮಧ್ಯದಲ್ಲಿ ಬೇರೆ ಡಿಸೈನ್ಸ್ ಕೊಟ್ಟರೆ ಆಯಿತು. ನೀವು ಬಾರ್ಡ್ರ್ ಏನು ಕೊಡ್ತೇವೋ ನಾವು ಬ್ರೈಡಲ್ಗೆ ಮೆಹಂದಿ ಇಡುವಾಗ, ಬಾರ್ಡ್ರ್ ಆದಮೇಲೆ ಡಿಸೈನ್ಸ್ ನಾವು ಕೊಡ್ತೇವಲ್ಲ, ಅದರ ಮಧ್ಯದಲ್ಲಿ ಕೆಲವೊಂದು ಡಿಸೈನ್ಸ್ನ ಕೊಡ್ತೇವೆ, ಅದನ್ನು ಬೆಲ್ಟ್ಸ್ ಅಂತ ಹೇಳ್ತೇವೆ ನಾವು. ಇದೆರಡು ಕಾಮನ್ ಆಗಿ ಎಲ್ಲ ಕಡೆ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಕೆಲವೊಂದು ಡಿಸೈನ್ಸ್ ಬರುತ್ತಲ್ಲ, ಅದು ಮಧ್ಯದಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಮಿಡಲ್ ಬೋಲ್ಡ್ ಲೈನ್ ಮಾಡ್ಕೊಂಡಿದ್ದೇನೆ. ಹಮ್ಸ್ ಕೊಡ್ತಾ ಇದ್ದೇನೆ ಒಂದು. ಇಲ್ಲಿ ಕರ್ವ್ ಲೈನ್ ಕೊಟ್ಟು ಮಿಡಲ್ ಡಾಟ್, ಸ್ಮಾಲ್ ಡಾಟ್ಸ್ ಕೊಡ್ತಾ ಇದ್ದೇನೆ. ಮತ್ತು ಅಗೇನ್ ಸೇಮ್ ಬಾರ್ಡ್ರ್ ಕೊಟ್ಟರೆ ಆಯಿತು ಸೈಡ್ ವಿತ್ ಹಮ್ಸ್. ಇದು ಹಮ್ಸ್ ಮೇಲ್ಗಡೆನೂ ಕೊಡ್ಬೋದು, ಕೆಳಗಡೆನೂ ಕೊಡ್ಬೋದು. ಸ್ವಲ್ಪ ಗ್ಯಾಪ್ ಇದೆ ಅಂತ ನಾನು ಮೇಲ್ಗಡೆ ಕೊಟ್ಟೆ, ಜಾಸ್ತಿ ಗ್ಯಾಪ್ ಬೇಡ ಅಂತ. ಕೆಳಗಡೆ ಸೈಡಲ್ಲಿ ಕೂಡ ಕೊಡ್ಬೋದು. ಅಗೇನ್ ಸೇಮ್ ಮೇಲ್ಗಡೆ ಏನು ಬಾರ್ಡ್ರ್ ಕೊಟ್ಟಿದ್ದೇವೋ ಮತ್ತು ಅದೇ ಬಾರ್ಡ್ರನ್ನು ಕೆಳಗಡೆನೂ ಕೊಟ್ಟರು ಆಯಿತು. ನೆಕ್ಸ್ಟ್ ಒನ್ ಸೇಮ್ ಬಾರ್ಡ್ರ್ ಕೊಡ್ತಾ ಇದ್ದೇನೆ. ನಾನಿಲ್ಲಿ ಬಾರ್ಡ್ರ್ ಮತ್ತೆ ಕೊಡ್ತಾ ಇಲ್ಲ, ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಅದೇ ಥರ ಕರ್ವ್ ಲೈನ್ ಇದು ಅಲ್ಲಿ ಡಾಟ್ ಕೊಟ್ಟಿದ್ದಲ್ಲ, ಅದೇ ಥರ ಸೇಮ್ ಸ್ಮಾಲ್ ಲೀವ್ಸ್ ಕ್ಲಾಸಸ್ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಇದೀಗ ಜಸ್ಟ್ ಹಾಗೆ ತೋರಿಸ್ತಿದ್ದೇನೆ ಅಷ್ಟೇ. ಡಿಟೇಲ್ಡ್ ಕ್ಲಾಸ್ ನಾನು ಮತ್ತೆ ಅಪ್ಲೋಡ್ ಮಾಡ್ತೇನೆ. ಇದಕ್ಕೆ ಬಾರ್ಡ್ರ್ ಕೊಟ್ಟರೆ ಆಯಿತು. ನಾನು ಅದಕ್ಕೆ ಬಾರ್ಡ್ರ್ ಕೊಡಲಿಲ್ಲ, ನೀವೇನಾದರೂ ಬಾರ್ಡ್ರ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಸೇಮ್ ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೇನೆ ವೇವ್ಸ್. ಇದಕ್ಕೆ ಸ್ಪೈರಲ್ ಕೊಟ್ಟರೆ ಆಯಿತು. ಮತ್ತು ಸ್ಪೈರಲ್ ಇದು ಹಾಗೇನೂ ಬಿಡ್ಬೋದು. ಮತ್ತು ಇದಕ್ಕೆ ಮಿಡಲ್ ಡಾಟ್ ಬೇಕಾದರೂ ಕೊಡ್ಬೋದು. ಡಾಟ್ ಕೊಟ್ಟರು ಕೂಡ ಚೆನ್ನಾಗಿ ಕಾಣ್ತದೆ. ಹಾಗೆ ಬೋಲ್ಡ್ ಮಾಡ್ತಾ ಇದ್ದೇನೆ. ಹಮ್ಸ್ ಲೈನ್ಸ್ ಕೂಡ ತಗೊಳ್ಬೋದು. ಆರನೇದು ಸೇಮ್ ಲೈನ್ಸ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಹಮ್ಸ್, ಇದು ಮೀಡಿಯಮ್ ಸೈಜ್ ಹಮ್ಸ್. ಸೇಮ್ ಗ್ಯಾಪಲ್ಲಿ ಸೇಮ್ ಹೈಟಲ್ಲಿ ಇರಬೇಕು. ಮೇಲೆ ಕೆಳಗೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಇದ್ರ ಕ್ಲಾಸಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಲೈನ್ಸ್ ಮತ್ತು ಹಮ್ಸ್ ಡಿಟೇಲ್ಡ್ ಕ್ಲಾಸ್ ಅಪ್ಲೋಡ್ ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇಲ್ಲೊಂದು ಲೈನ್, ಜಸ್ಟ್ ಲೈನ್ ತಿಕ್ ಮಾಡ್ತಾ ಇದ್ದೇನೆ ಅಷ್ಟೇ. ಅದನ್ನು ಇದರಲ್ಲಿ ಈ ಥರ ಮೇಲ್ಗಡೆ ಒಂದು ಕೆಳಗಡೆ ಒಂದು ಆಲ್ಟರ್ನೇಟ್ ಆಗಿ ಸ್ಮಾಲ್ ಲೈನ್ಸ್ ಕೊಡುವಂಥದ್ದು. ಸೇಮ್ ಹೈಟ್ ಸೇಮ್ ಥಿಕ್ನೆಸ್ಸಲ್ಲಿದ್ದರೆ ಆಯಿತು, ಚೆನ್ನಾಗಿ ಕಾಣಿಸುತ್ತೆ.
ಫ್ರೆಂಡ್ಸ್, ನಾನಲ್ಲಿ ಕಾಮನ್ ಆಗಿ ಬರುವಂತಹ ಡಿಸೈನ್ಸ್ನ ಬಿಡಿಸಿ ತೋರಿಸ್ತಾ ಇದ್ದೇನೆ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಬೇರೆ ಬೇರೆ ಡಿಸೈನ್ಸ್ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಲೈನ್ಸ್ ಇದು ಸ್ಮಾಲ್ ಹಂಪ್ಸ್, ಸಾರಿ ಮೀಡಿಯಮ್ ಹಂಪ್ಸ್. ಇದು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನಿಮ್ಮ ಡಿಸೈನ್ಗೆ ನೆಕ್ಸ್ಟ್ ಕೆಳಗಡೆ ಬಾರ್ಡ್ರ್ ಹಾಕ್ಕೊಂಡ್ರೆ ಆಯಿತು. ಅದ್ರ ಮಧ್ಯೆ ನಿಮಗೆ ಬೇರೆ ಬೇರೆ ಡಿಸೈನ್ಸಲ್ಲಿ ಬೆಲ್ಟ್ಸ್ ಕೊಟ್ಟರೆ ಆಯಿತು. ಅದೇ ಥರ ಬಟ್ ಲೈನ್ ಎರಡು ಸೈಡ್ಗೂ ಟಚ್ ಆಗುವ ಹಾಗೆ ಬಿಡಿಸಿದ್ರೆ ಆಯಿತು. ಈಗ ಇದು ಮೇಲ್ಗಡೆನೂ ಕೊಡ್ಬೋದು, ಕೆಳಗಡೆನೂ ಕೂಡ, ಬಟ್ ಒಂದೇ ಥರ. ಮೇಲ್ಗಡೆ ಕೊಟ್ಟರೆ ಮೇಲ್ಗಡೆನೇ ಕೊಡಬೇಕು, ಕೆಳಗಡೆ ಕೊಟ್ಟರೆ ಕೆಳಗಡೆಯಿಂದನೇ ಕೊಡಬೇಕು, ಅಷ್ಟೇ. ಈಸಿ ಇದೆ ಅದು. ನೆಕ್ಸ್ಟ್ 8ನೇದು ಸೇಮ್ ಲೈನ್ಸ್ ಕೊಡ್ತಾ ಇದ್ದೆ ನಂದು. ಫ್ರೆಂಡ್ಸ್, ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಬಟ್ ಅದನ್ನು ಒಂದನ್ನೇ ತುಂಬ ಸಲ ಪ್ರಾಕ್ಟೀಸ್ ಮಾಡಿ, ಆಗ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಮೀಡಿಯಮ್ ಸೈಜ್ ಹಂಪ್ಸ್ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಇರೋದು, ಒಂದು ಖುಷಿ ಆಗುತ್ತೆ. ಮತ್ತು ನಿಮಗೆ ಯೂಸ್ಫುಲ್ ಅಂತಲೂ ನನಗೆ ಗೊತ್ತಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಲೈಕ್ ಕೊಡೋದ್ರಿಂದ. ಸೇಮ್ ಮತ್ತು ಅಗೇನ್ ಬೋಲ್ಡ್ ಲೈನ್ ಕೊಡ್ತಾ ಇದ್ದೇನೆ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೆಲವು ಕಂಟೆಂಟ್ ಆ್ಯಡ್ ಮಾಡಬೇಕು ಅಂತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೇಮ್ ಲೈನ್ಸ್ ಸ್ವಲ್ಪ ಹತ್ತತ್ರ ಲೈನ್ ಹಾಕ್ತಾ ಇದ್ದೇನೆ, ಸ್ಟ್ರೈಟ್ ಲೈನ್. ಇದು ಆಲ್ಟರ್ನೇಟಾಗಿ ಒಂದಾದಮೇಲೆ ಒಂದು ಫಿಲ್ ಮಾಡಿದ್ರೆ ಆಯಿತು, ಬೋಲ್ಡ್ ಮಾಡ್ಕೊಂಡು ಬಂದರೆ ಆಯಿತು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. 9ನೇದು ಇಲ್ಲಿ ಮಿಡಲ್ ಒಂದು ಸರ್ಕಲ್, ಸ್ಮಾಲ್ ಸರ್ಕಲ್ ಕೊಡ್ತಾ ಇದ್ದೇನೆ. ಆದಷ್ಟು ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಬರುವ ಹಾಗೆಯೇ ಕೊಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸೇಮ್ ಆಲ್ಟರ್ನೇಟಲ್ಲಿ ಫಿಲ್ ಮಾಡಿದರೆ ಆಯಿತು. ಒಂದಾದಮೇಲೆ ಒಂದು ಬಿಟ್ಟು ಒಂದು ಫಿಲ್ ಮಾಡಿದರೆ ಆಯಿತು. ಇದು ಫಿಲ್ ಕೂಡ ಮಾಡ್ಬೋದು, ಜಸ್ಟ್ ಲೈಟ್ ಶೇಡಿಂಗ್ ಕೂಡ ಕೊಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ 10ನೇದು ಲೈನ್ಸ್ ಕೊಡ್ತಾ ಇದ್ದೇನೆ, 4 ಲೈನ್ಸ್. ಇದನ್ನು ಅಷ್ಟೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಆಗ ನಿಮಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 4 ಲೈನ್ಸ್ ಹಾಕ್ಕೊಂಡು ಮಿಡಲ್ ಬೋಲ್ಡ್ ಮಾಡಿದರೆ ಆಯಿತು. ಇಲ್ಲಾಂದರೆ ಒಂದೊಂದು ಸಲನೂ ಲೈನ್ಸ್ ನೋಡಿ ಹಾಕೋ ಟೈಮ್ ತಗೊಳ್ಳೋದ್ರಿಂದ 4 ಲೈನ್ಸ್ ಹಾಕ್ಕೊಂಡು ಮಿಡಲ್ ತಿಕ್ ಮಾಡಿದರೆ ಆಯಿತು. ಅದು ಯಾವತ್ತು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು, ಪ್ರಾಕ್ಟೀಸ್ ಮಾಡಿ. ಸೊ ಸೈಡ್ ಸಿಂಗಲ್ ಲೈನ್ ಬಾರ್ಡ್ರ್ ಬರುತ್ತೆ, ಮಿಡಲ್ ಬೋಲ್ಡ್ ಲೈನ್ ತಿಕ್ ಲೈನ್ ಬರುತ್ತೆ ಅಷ್ಟೇ. ಮತ್ತು ಮಧ್ಯದಲ್ಲಿ ಬೇರೆ ಡಿಸೈನ್ಸ್ ಕೊಡ್ಬೋದು. ಅದೇ ಥರ ಸೇಮ್ ವಿತ್ ಹಂಪ್ಸ್ ಕೂಡ ಕೊಡ್ಬೋದು. ವಿತ್ ಹಂಪ್ಸ್ ಕೊಟ್ಟಾಗಲೂ ಅಷ್ಟೇ ಒಂದು ಲೈನ್ ಬಾರ್ಡ್ರ್ ಕೊಡಬೇಕು, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಸ್ವಲ್ಪ ಲೆಂದಿ ಲೈನ್ ಕೊಟ್ಟಿದ್ದಾನೆ. ಇದರಲ್ಲಿ ಲೈನಲ್ಲಿ ಡಾಟ್ಸ್, ಸೇಮ್ ರಂಗೋಲಿ ಡಾಟ್ಸ್ ಹೇಗೆ ಇಡ್ತೇವಲ್ಲ ಅದೇ ಥರ. ರಂಗೋಲಿ ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ? ಎಲ್ರಿಗೂ ರಂಗೋಲಿ ಅಂದರೆ ಇಷ್ಟ, ನಮ್ಮ ಸಂಸ್ಕೃತಿ ಅಲ್ವಾ ಅದು. ಅದೇ ಥರ ರಂಗೋಲಿ ಡಾಟ್ ಇಟ್ಟಾಗೆ ಸ್ವಲ್ಪ ತಿಕ್ಕಾಗಿ ಡಾಟ್ ಇಡುವಂಥದ್ದು. ನೆಕ್ಸ್ಟ್ ಲೈನ್ಸ್ ಕೊಟ್ಟು ಹಂಪ್ಸ್ ಕೊಡ್ತಾ ಇದ್ದಾನೆ ಇದರಲ್ಲಿ.
ಬೋಲ್ಡ್ ಲೈನ್ಸ್ ಕೂಡ ಕೊಡ್ಬೋದು ಅಥವಾ ಹಂಪ್ಸ್ ಕೂಡ ಕೊಡ್ಬೋದು. ಗ್ಯಾಪ್ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಬಿಟ್ಟು ನೆಕ್ಸ್ಟ್ ಡಿಸೈನ್ ಕೊಟ್ಟರೆ ಆಯಿತು. ಇಲ್ಲಿ ಸೇಮ್ ಅದೇ ಥರ ಲೈನ್ಸ್ ಕೊಡ್ತಾ ಇದ್ದೇನೆ. ಮೇಲ್ಗಡೆ ಏನು ಕೊಟ್ಟಿದ್ದೀವೋ ಅದೇ ಥರ ಅದೇ ಗ್ಯಾಪಲ್ಲಿ ಸಾಕು. ಇಲ್ಲಿ ಸ್ಮಾಲ್ ಸ್ಕ್ವೇರ್ ಬಾಕ್ಸಲ್ಲಿ ಸ್ಲ್ಯಾಂಟಾಗಿ ಕೊಡ್ತಾ ಇದ್ದೇನೆ. ಜಸ್ಟ್ ಹಾಫ್ ಅಷ್ಟೇ ಮಾಡಿ ಸೈಡ್ಗೆ, ಮತ್ತು ಮಿಡಲ್ ಎಷ್ಟು ಗ್ಯಾಪ್ ನೋಡಿಕೊಂಡು ಸ್ಕ್ವೇರ್ ಬಾಕ್ಸಸ್ ಹಾಕಿದರೆ ಆಯಿತು. ಸೇಮ್ ಇದು ಕೂಡ ಅಷ್ಟೇ ಆಲ್ಟರ್ನೇಟಾಗಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಲೈನ್ಸ್ ಹಾಕ್ದೆಲ್ಲೂ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಲೈನ್ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಇದನ್ನು ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ, ಆದ್ದರಿಂದ ಲೈನ್ ಹಾಕ್ಕೊಂಡು ಮಾಡಿದರೆ ಸ್ಟ್ರೈಟಾಗಿ ಬರ್ತದೆ ಅಂತ ಹಾಗೆ ಹಾಕಿದ್ದೇನೆ. ನೀವು ಫಿಲ್ ಮಾಡೋದಿಲ್ಲ ಅಂತಂದರೆ ಹಾಗೆ ಲೈನ್ಸ್ ಹಾಕದೆ ಮಾಡ್ಬೋದು. ಯಾಕಂದರೆ ಮಧ್ಯೆ ಗ್ಯಾಪ್ ಇದ್ದರೆ ಚೆಂದ ಕಾಣ್ತದೆ, ಲೈನ್ ಇದ್ದರೆ ಆಡಾಗಿ ಕಾಣ್ತದೆ ಹಾಗೆ. ನೆಕ್ಸ್ಟ್ ಒನ್ ಸೇಮ್ ಬಾರ್ಡ್ರ್ ಕೊಡ್ತಾ ಇದ್ದೇನೆ. ತಿಕ್ ಲೈನ್ ಹಂಪ್ಸ್ ಕೂಡ ಕೊಡ್ಬೋದು. ಸ್ಮಾಲ್ ಹಂಪ್ಸ್ ಮೀಡಿಯಮ್ ಸೈಜ್ ಹಂಪ್ಸ್ ಕೊಡ್ತಾ ಇದ್ದೇನೆ. ಸ್ಮಾಲ್ ಲೀವ್ಸ್, ಒಂದೇ ಸೈಜಲ್ಲಿ ಇರಬೇಕಿದು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದರೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದಕ್ಕೆ ಎರಡೆರಡು ಲೀವ್ಸ್ಗೆ ಎರಡೆರಡು ಲೀವ್ಸ್ ಬಿಟ್ಟು ಸ್ಮಾಲ್ ಕರ್ವ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಅದನ್ನು ಫಿಲ್ ಮಾಡುವಂಥದ್ದು ಸೈಡಿದ್ದು ಲೀವ್ಸ್. ನಾನು ನೆಕ್ಸ್ಟ್ ಮುಂದೆ ಒಂದು ಕ್ಲಾಸ್ ಮಾಡ್ತೇನೆ, ಆಲ್ರೆಡಿ ಹೇಳಿದ್ದೇನೆ ನಾನು. ಸ್ಮಾಲ್ ಹಂಪ್ಸ್ ಬಾರ್ಡ್ರ್ ಫಿಲ್ ಮಾಡ್ತಾ ಇದ್ದೇನೆ. ತಿಕ್ ಲೈನ್ ಕೊಟ್ಟು ಒಂದು ಔಟರ್ ಲೈನ್. ಓಕೆ, ನೆಕ್ಸ್ಟ್ 13th ಒನ್ ಬಾರ್ಡ್ರ್ ನೀವು ಯಾವುದಾದ್ರೂ ಕೊಡ್ಬೋದು, ಇಲ್ಲ ಒಂದು ಲೈನ್ ಕೊಡ್ತೇನೆ. ಗ್ಯಾಪ್ ಕಮ್ಮಿ ಇದೆ ಅಂತಂದರೆ ಲೈನ್ ಕೊಟ್ಟರೂ ಸಾಕಾಗ್ತದೆ. ಇದು ಜಸ್ಟ್ ಡ್ರಾಪ್ ಇದು ಆಗ ಲೀವ್ಸ್ ಮಾಡಿದ್ವಲ್ಲ, ಸ್ಮಾಲ್ ಡ್ರಾಪ್ಸ್. ಆ ಥರ ಕರ್ವ್ ಕೂಡ ಕೊಡ್ಬೋದು. ಇದು ಕೊಡಲಿಲ್ಲ, ಡೈರೆಕ್ಟ್ ಬೋಲ್ಡ್ ಕೊಟ್ಟಿದ್ದೇನೆ. ಬೋಲ್ಡ್ ಲೈನ್ ಕೊಟ್ಟು ಸ್ಮಾಲ್ ಸಿಂಗಲ್ ಲೈನ್ 14ನೇದು. ಅದು ಹಾರ್ಟ್ ಟೈಪ್ ಕಾಣಿಸ್ತದೆ. ಈಸಿ ಇದೆ ಇದು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮಾಡಿ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಮಾಡಿದರೆ. ಸೈಡ್ ಔಟರ್ ಲೈನ್ ಬೋಲ್ಡ್ ಮಾಡಿದರೆ ಆಯಿತು. ನೆಕ್ಸ್ಟ್ 15ನೇದು ಲೈನ್ಸ್. ಬೋಲ್ಡ್ ಲೈನ್ ಕೊಡ್ತಾ ಇದ್ದೇನೆ ಬಾರ್ಡ್ರಲ್ಲಿ. ಇಲ್ಲಿ ಟ್ರಯಾಂಗಲ್ ಶೇಪ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಒಂಥರ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು. ನಾನು ಎಷ್ಟಾಗ್ತದೆ ಅಷ್ಟು ಕವರ್ ಮಾಡ್ತೇನೆ.
ಸೈಡ್ ತಿಕ್ ಮಾಡ್ಕೊಳ್ತಿದ್ದೇನೆ, ತಿಕ್ ಲೈನ್. 14ನೇದು ತಿಕ್ ಬಾರ್ಡ್ರ್ ಕೊಡ್ತಾ ಇದ್ದೇನೆ. ಹಂಪ್ಸ್ ಕೂಡ ಕೊಡ್ಬೋದು. ಸೇಮು ಟ್ರಯಾಂಗಲ್ ಶೇಪಲ್ಲಿ ಅಪ್ ಡೌನ್ ಲೈನ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ಡಾಟ್ಸ್. ಫ್ರೆಂಡ್ಸ್, ನಾನಿಲ್ಲಿಗೆ ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಇದನ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಇನ್ನೊಂದಷ್ಟು ತುಂಬ ಡಿಸೈನ್ಸ್ ಬಾಕಿ ಇದೆ, ಅದನ್ನು ಮುಂದಿನ ಕ್ಲಾಸಲ್ಲಿ ನಾನು ಹೇಳಿಕೊಡ್ತೇನೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.